ಖಂಡಿತ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ, ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮ್ಲಿ ಆ್ಯಂಡ್ ಮೈ ಆರ್ಟಿಸ್ಟ್ ಎಲ್ರಿಗೂ ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಋತ್ವಿಕ್. ಒಂದು ಪ್ರಶ್ನೆ ಏನಂದರೆ, ಸುಲಭ ಅನ್ನೋದು ಯಾವುದೂ ಇಲ್ಲ ಮೇಡಮ್. ಲೆಟ್ ಮಿ ಬಿ ವೆರಿ ಕ್ಲಿಯರ್ ಆನ್ ದಟ್. ಮೀಡಿಯಾದಲ್ಲಿ ನಾನೊಬ್ಬ HR ಆಗಿದ್ದೆ. ಸೊ ಇಟ್ಸ್ ಎ ಕಾರ್ಪೊರೇಟ್ ವರ್ಲ್ಡ್. ಅಲ್ಲಿ ಎಷ್ಟೋ ಜನ ಪ್ರೋಗ್ರಾಮಿಂಗ್ ಅವ್ರನ್ನ ನಾನು ನೋಡಿದ್ದೀನಿ, ಎಷ್ಟೋ ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದವ್ರನ್ನ ನೋಡಿದ್ದೀನಿ, ಅವ್ರ ಜೊತೆ ನಿಂತು ಅವ್ರ ಕೆಲಸಗಳನ್ನ ನೋಡಿದ್ದೀನಿ. ಸೊ ಒಂದು ಪ್ಯಾಷನ್ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಬಹುಶಃ ಈ ಜರ್ನಿ ನಾನು ಸುಮಾರು ಅಪ್ರೋಚ್ ಆಗ್ತಿದ್ದವ್ರಿಗೆ ನಾನು ಪ್ರೊಡ್ಯೂಸರ್ಸ್ ಅಥವಾ ಫಂಡರ್ಸ್ನ ಲೈನಪ್ ಮಾಡ್ತಿದ್ದೆ. ಸುಮಾರು ಸಿನಿಮಾಗಳಿಗೆ ಒಂದೇ ಸಿನಿಮಾಗೆ ಅಷ್ಟೆಲ್ಲ ಬಜೆಟ್ಸ್ ಆಗ್ತಿರಲಿಲ್ಲ, ಮಲ್ಟಿಪಲ್ ಜನನ ಸೇರಿಸಿ ಮಾಡ್ತಿದ್ವಿ. ಬಟ್ ಕಾರ್ತಿಕ್ ಫಸ್ಟ್ ಟೈಮ್ ನನಗೆ ಒಂದು ಕತೆ ತಂದಿದ್ರು. ನಾವು ಅಭಿಲಾಷ್ ಮತ್ತು ಕಾರ್ತಿಕ್ ಕೂತ್ಕೊಂಡು ಒಂದು ಕತೆನ ಎಣ್ದಿದ್ವಿ, ವೈ ಡೋಂಟ್ ವಿ ಡೂ ಸೀರೀಸ್ ಅಂತೇಳಿ. ಅಲ್ಲಿಂದ ಶುರುವಾದ ಜರ್ನಿ ಅದು. ಒಂದು ಸ್ಕೆಡ್ಯೂಲ್ನೂ ಕೂಡ ಕಂಪ್ಲೀಟ್ ಮಾಡಿದ್ವಿ. ಅದಾದಮೇಲೆ ಸಾಹೇಬರು ಬಿಗ್ ಬಾಸ್ ಕೊಟ್ಟೋದ್ರು. ಸೊ ಅದಲ್ಲೇ ನಿಂತು ಹೋಗಿದೆ, ವಿಚ್ ವಿ ವಿಲ್ ಕಂಪ್ಲೀಟ್ ಇನ್ ನೆಕ್ಸ್ಟ್ ಪ್ರಾಜೆಕ್ಟ್. ಅದೇ ಇಮ್ಮಿಡಿಯೇಟಾಗಿ ತೊಗೊಳೋದು. ಅದಾದಮೇಲೆ ಹಾಗೆ ಸಿಂಪಲ್ ಸುನಿ ಅವ್ರನ್ನೂ ನೋಡಿದೆ, ಒಂದು ಕತೆ ಅವರು ಕೂಡ ನರೇಟ್ ಮಾಡಿದರು. ಸೊ ಇಲ್ಲಿಂದ ಒಂದೊಂದೇ ಸ್ಟೆಪ್ ನನಗೆ ಓಕೆ ನಾವೇ ಯಾಕೆ ಮಾಡಬಾರ್ದು ಅನ್ನೋ ಯೋಚನೆ ಬಂದಾಗ ನಮ್ಮ ಮೇಡಮ್ ನಮಗೆ ಸಾಥ್ ಕೊಟ್ಟಿದ್ದಾರೆ. ಇದುವರೆಗೂ ಅಷ್ಟೇ. ಇಟ್ ವಾಸ್ ವೆರಿ ಹೌದು, ಹಣ ಹಾಕಿ ಅದನ್ನು ಕೊಡೋದು ಅವ್ರಿಗೆ ಸುಲಭ ಇದೆ, ಆದರೆ ಮ್ಯಾನೇಜ್ ಮಾಡೋದು ನಮಗೆ ಎಷ್ಟು ಕಷ್ಟ ಅನ್ನೋದು ಅರ್ಥ ಆಗಿದೆ. ಸೊ ಸುಲಭ ಯಾವುದೂ ಇರಲಿಲ್ಲ. ಒಂದು ಕತೆನ ಚೂಸ್ ಮಾಡೋದು ಅಷ್ಟೇ ತುಂಬ ಕಷ್ಟ ಇತ್ತು. ಸುಮಾರು ಕತೆಗಳು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿತ್ತು. ಯಾವ್ದು ತೊಗೊಂಡ್ರೆ ಒಳ್ಳೆಯದು, ಯಾವ್ದು ನಮ್ಮ ಮಾರ್ಕೆಟ್ಗೆ ವರ್ಕ್ ಆಗುತ್ತೆ ಅಥವಾ ಇದನ್ನೆಲ್ಲ ನನಗೆ ಐಡಿಯಾನೇ ಇರಲಿಲ್ಲ. ಸೊ ಎಲ್ಲನೂ ನಾವು AC ರೂಮಲ್ಲಿ ಕೂತ್ಕೊಂಡು ಸ್ಟ್ರಾಟಜಿ ಮಾಡಿದಷ್ಟು ಸುಲಭ ಅಲ್ಲ. ಗ್ರೌಂಡಿಗೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂಥೇಳಿ. ಸೊ ಹೀಗೆ ಜರ್ನಿ ಸ್ಟಾರ್ಟ್ ಆಗಿದ್ದು ನಮ್ಮದು. ಹಾಗಾಗಿ ನಾವು ಸಿನಿಮಾ ರಂಗಕ್ಕೆ ಬಂದಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಕಾರ್ತಿಕ್. ಫಸ್ಟ್ ಪ್ರಾಜೆಕ್ಟ್ ಅಲ್ಲಿಂದ ಬಂದಿದ್ದು. ಅದು ಕಂಪ್ಲೀಟ್ ಆಗದೇ ಇರೋ ಕಾರಣ ಇದು ನನ್ನ ಫಸ್ಟ್ ಪ್ರೊಡಕ್ಷನ್ ಆಗಿದೆ. ಸೊ ಮಾಡ್ತೀವಿ ಕಾರ್ತಿಕ್, ಡೋಂಟ್ ವರಿ, ವಿಲ್ ಕಂಪ್ಲೀಟ್ ದ್ಯಾಟ್ ಆಲ್ಸೋ. ಹೀಗೆ ಜರ್ನಿ. ಇನ್ನು ಮಾರ್ನವಿ ಬಗ್ಗೆ ಹೇಳಬೇಕು ಅಂದರೆ, ಆಲ್ ಥ್ಯಾಂಕ್ಸ್ ಟು ಋತ್ವಿಕ್ ಆ್ಯಂಡ್ ನಮ್ಮ ಶೆಟ್ರು. ಋತ್ವಿಕ್ ಒಂದ್ಸರಿ ಮೆಸೇಜ್ ಹಾಕಿದ್ರು ನನಗೆ. ಸೊ ಅವ್ರು ಮೆಸೇಜ್ ಹಾಕಿ, ಸರ್ ಹಿಂಗೆ ಐ ನೋ ಹಿಮ್ ಫ್ರಮ್ ಲಾಸ್ಟ್ 15 years, ಬಟ್ ಜಾಸ್ತಿ ಮಾತಾಡೋಲ್ಲ, ಅಯ್ಯಪ್ಪ ಮಾತಾಡೋದೇ ಇಲ್ಲ. ಅವ್ರು ಹಿಂಗೆ ಒಂದು ಟೆಕ್ಸ್ಟ್ ಹಾಕಿ ಸಿಗಣ್ವಾ, ಹಿಂಗೆ ಒಂದು ಕತೆ ಇದೆ ಅಂತ ಹೇಳಿದಾಗ ನಾನು ಕತೆಗಳು ಕೇಳ್ತಿದ್ದೆ. ಸರಿ ಬನ್ನಿ ಅಂದೆ. ಆಗ ಶೆಟ್ರನ್ನ ನಾನು ಮೀಟ್ ಮಾಡಿದ್ದು ಫಸ್ಟ್ ಟೈಮ್ಗೆ. ನೀವೆಲ್ಲ ಅಂದ್ಕೊಂಡಂಗೆ ನಾನು ಹೀಗೆ ಪಡ್ಕೊನೆಲ್ಲೆಲ್ಲೋ ರಿಷಬ್ ಅವರ ಕಸಿನ್ ಇರಬೇಕು ಅಂತ ಅಂದ್ಕೊಂಡೇ ಸ್ಟಾರ್ಟ್ ಆಗಿದ್ದು. ಸೊ ಬಟ್ ಟು ಬಿ ವೆರಿ ಫ್ರ್ಯಾಂಕ್ ಅಲ್ಲ, ಇಸ್ ಅ ಗ್ರೇಟ್ ನರೇಟರ್. ನೀವು ಯಾರನ್ನೇ ಕೇಳಿ, ಅವರೊಂದು ಸ್ಟೋರಿನ ಒಂದು ಸ್ಟಾರ್ಟ್ ಮಾಡಿ ಎಂಡ್ ಮಾಡೋವರೆಗೂ ನಿಮ್ಮ ಮೇಲೆ ಕಂಪ್ಲೀಟ್ ಗ್ರಿಪ್ ಇರುತ್ತೆ ಅವ್ರಿಗೆ. ನೀವು ಅಲ್ಲಿ ಇಲ್ಲಿ ತಿರುಗದೇ ಇಲ್ಲ, ಅಷ್ಟು ನೀಟಾಗಿ ಎಳ್ಕೊಂಡು ಹೋಗ್ತಾರೆ. ಫಸ್ಟ್ ಟೈಮ್ ಇವ್ರು ಕಳಿಸಿದ ಕತೆ ನಂಗೆ ಅಷ್ಟು ಇಷ್ಟ ಆಗಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಪ್ರೇಮ ಕತೆ, ಡ್ಯೂಯೆಟ್ ಕತೆ ಕಂಪ್ಲೀಟ್. ಚೈತ್ರ ಅವ್ರದ್ದು ಇವಾಗೇನು ಸಿನಿಮಾದಲ್ಲ ಅದೇ ಕತೆನೇ, ಬಟ್ ಬರೀ ಪ್ಲೇನ್ ಪ್ರೇಮ ಕತೆ ಇತ್ತು. ಅದಾದಮೇಲೆ ನಾನು ಋತ್ವಿಕ್ ರಿಜೆಕ್ಟ್ ಮಾಡಿಬಿಟ್ಟಿದ್ದೆ, ಬೇಡ ಇದು ಸ್ವಾರಸ್ಯನೇ ಇಲ್ಲ ಇದರಲ್ಲಿ ಅಂತೇಳಿ. ಅದಾದಮೇಲೆ ಮತ್ತೆ ಬಂದರು ಅವರು. ಒಂದು ಆಲ್ಮೋಸ್ಟ್ 2 ತಿಂಗಳು 2 months ಆದಮೇಲೆ ಬಂದರು. ಆ ಕಥೆಯಲ್ಲಿ ತಂದಂಥ ಟ್ವಿಸ್ಟ್ಗಳು ನೋಡಬೇಕು ನೀವು. ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಆ ಟ್ವಿಸ್ಟು, ಆ ಟರ್ನ್ಸು, ನಮ್ಮ ಟ್ರೆಡಿಷ್ನಲ್ಸ್ ವ್ಯಾಲ್ಯೂಸ್ನ ಹೆಂಗೆ ಎತ್ಕೊಂಡಿದ್ದಾರೆ ಅಂದರೆ ಅದು ತುಂಬ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಈ ಕಥೆನ ಪಿಕ್ ಮಾಡಿದ್ವಿ. ಹಾಗಾಗಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಮತ್ತೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ, ನಾವು ಯಾವುದೇ ಕತೆ ಮಾಡಬೇಕಾದ್ರೆ ಎಷ್ಟೊಂದು ಅಡಚಣೆಗಳು ಬರ್ತಾನೆ ಇರುತ್ತೆ. ಅಂದರೆ ಒಂದು ಹೀರೋಯಿನ್ ಅಪ್ರೋಚ್ ಮಾಡ್ತೀವಿ, ಅವ್ರು ಸಿಗಲ್ಲ. ಆಮೇಲೆ ಇನ್ನೊಬ್ರು ಯಾರೋ ಬರ್ತಾರೆ, ಓಕೆ ಎಲ್ಲೋ ಸೆಟ್ಲ್ ಆಗ್ತೀವಿ. ಬಟ್ ಇಲ್ಲಿ ನನಗೆ ಫಸ್ಟ್ ಬಂದಿದ್ದು ಏನು ಡ್ರಾಫ್ಟ್ ಇತ್ತಲ್ವ, ಯಾವ ಕ್ಯಾರೆಕ್ಟರ್ ಯಾರು ಮಾಡ್ತಾರೆ ಅದರಲ್ಲಿ ಒಬ್ಬರು ಬಿಟ್ಟು ಇನ್ನು ಎಲ್ಲರೂ ಅದೇ ಕ್ಯಾರೆಕ್ಟರ್ಸೇ ಇದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ನಾವು, ಇನ್ಕ್ಲೂಡಿಂಗ್ ಚೈತ್ರ ನರೇಟ್ ಮಾಡಿದ್ರೆ ನನ್ನ ಡೇಟ್ಸೇ ಇಲ್ಲ. ನೆಕ್ಸ್ಟ್ ಡೇ ಅವರೇ ಬಂದರೆ ನಾನು ಮಾಡ್ತೀನಿ ಅಂತ. ಆ್ಯಂಡ್ ಇದು ಹೆಂಗಾಯಿತು ಅಂದರೆ, ನಮ್ಮದು ಫಸ್ಟ್ ಸ್ಕೆಡ್ಯೂಲ್ ಆಲ್ಮೋಸ್ಟ್ 30 days ಮಾಡಿದ್ವಿ ಸರ್. 30 ದಿನ, 1 ದಿನ ರಜಾ ಇಲ್ಲ. 1 ದಿನ ರಜಾ ಇಲ್ಲ ಮಂಗಳೂರಲ್ಲಿ. 1 ದಿನ ಮಳೆಗೂ ಸಿಗಾಕೊಂಡಿಲ್ಲ ನಾವು. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ದ ಎಂಟೈರ್ ಟೆಕ್ನಿಕಲ್ ಟೀಮ್. ಅವರು 1 ದಿನ ನನಗೆ ಕಂಪ್ಲೇಂಟ್ ಮಾಡಿದ್ರೆ, ಓಕೆ ನನ್ನ ಭಾನುವಾರ ನಂಗೆ ರಜಾ ಬೇಕು ಅಂದೋರೇ ಇಲ್ಲ.
ಅಷ್ಟು ನೀಟಾಗಿ ಒಂದು ಕ್ಲಿಯರ್ ಕಟ್ ಮುಗಿಸಿ ಕೊಟ್ಟಿದ್ದಾರೆ. ಇನ್ನು ಅದಾದಮೇಲೆ ನಮಗೆ ಬೇರೆ ಸ್ಕೆಡ್ಯೂಲ್ಸ್ ಮಾಡಿದ್ದು ಬ್ರೇಕ್ ತೊಗೊಂಡು. ಇಲ್ಲ ಅದು ಬಂದ್ಬಿಡುತ್ತೆ. ಆಲ್ಮೋಸ್ಟ್ 15 ವರ್ಷ ಅದರಲ್ಲೇ ಇದ್ದಿದ್ದು. ಜನ ನಂಗೆ ಹಿಡ್ಕೋಬೇಕು, ಹೆಂಗೆ ಮಾಡಿಸ್ಬೇಕು. ಸೊ ಅದೊಂದು ನನಗೆ ಹೆಲ್ಪ್ ಆಗಿದ್ದು. ಅಂದರೆ ಅದು ಬಿಟ್ಟರೆ ಬೇರೆ ಕಷ್ಟಗಳು ಸುಮಾರಿತ್ತು. ನಮ್ಮ ಶೆಟ್ರು ಎಷ್ಟೋ ಸಲ ಡಲ್ ಆಗಿಬಿಡ್ತಾರೆ, ಅವೆಲ್ಲ ಇದೆ. ಸೋನು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ ಅದು. ಸ್ಟಾರ್ಟಿಂಗಲ್ಲಂತೂ ಫಸ್ಟ್ ಶಾಟ್ ಅವ್ರ ಮೇಲೆ ಬಂದಿದ್ದು. ಫಸ್ಟ್ ಡೇನೇ ಆಲ್ಮೋಸ್ಟ್ ಅವರು ಇದು ತಗೋತಾರ ಮೇಡಮ್ ಅಂತ ಸ್ಲ್ಯಾಂಗ್ ಬರ್ತಾರೆ. ಬಟ್ ರಿಯಲಿ ಐ ಅಪ್ರಿಷಿಯೇಟ್ ಹಿಮ್. ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಕಡೆಯಿಂದ ವರ್ಕ್ಶಾಪ್ಸು, ಹುಲಿ ವೇಷದ ನೃತ್ಯ ಹೇಳ್ಕೊಟ್ಟಿದ್ದಾರೆ ನಮ್ಮ ಹೀರೋಗೆ. ಅದಂತೂ ಅಮೇಝಿಂಗು. ಆ್ಯಂಡ್ ಋತ್ವಿಕ್ ಹ್ಯಾಸ್ ಡಿಡ್ ಅ ಅಮೇಝಿಂಗ್ ಜಾಬ್. ಅದು 1 ದಿನ 2 ದಿನದಲ್ಲಿ ಕಲಿಯೋಂಥ ಕೆಲಸನೇ ಅಲ್ಲ ಅದು. ಸೊ ಇವೆಲ್ಲ ಒಟ್ಟುಗೂಡಿ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ. ಇಷ್ಟರಲ್ಲೇ ಟ್ರೈಲರ್ ಬರುತ್ತೆ, ಇಷ್ಟರಲ್ಲೇ ರಿಲೀಸ್ ಕೂಡ ಮಾಡ್ತೀವಿ. ಬಹುಶಃ ಎಲ್ರಿಗೂ ಖುಷಿ ಕೊಡುತ್ತೆ ಅನಿಸುತ್ತೆ. ಇಲ್ಲ ಸರ್, ನಾವು ಹಿಂದೆ ಇದ್ದು ಅವ್ರನ್ನ ಹಿಡ್ಕೊಳೋದೇ ಸಾಕಾಗಿದೆ. ಇನ್ನೊಂದು ಮುಖ್ಯವಾಗಿ ವಿಚಾರ ಅಂದರೆ ಇಲ್ಲಿ ಜನ ಆರ್ಟಿಸ್ಟ್ ಸಿಗೋದು ಒಂದು ವಿಚಾರ ಆದರೆ ಟೆಕ್ನಿಕಲ್ ಟೀಮ್ ಸಿಗೋದು ತುಂಬ ಇಂಪಾರ್ಟೆಂಟ್. ನಾವು ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋದೆಲ್ಲ ನಮ್ಮ DOP ಇರ್ಬೋದು ಅಥವಾ ಆರ್ಟ್ ಡೈರೆಕ್ಟರ್ ಇರ್ಬೋದು. ಯಾಕಂದರೆ ಅಷ್ಟು ದೊಡ್ಡ ಸೆಟ್ ಹಾಕಿದ್ದೀವಿ ನಾವು ಮಂಗಳೂರಲ್ಲಿ, ಪ್ರೈಮ್ ಲೊಕೇಶನ್ಸಲ್ಲಿ. ದಟ್ ವಾಸ್ ಮೋರ್ ಇಂಪಾರ್ಟೆಂಟ್. ಆ ಸೆಟ್ಸ್ ಹಾಕಿ ಆ ಸೆಟ್ ತಕ್ಕಂಗೆ ನಮ್ಮ DOP ಅವರು ಪ್ರತಿಯೊಂದೂ ಮುಂಚೆನೇ ಹೋಗಿ ನೋಡಿ. ಅವರಿಬ್ಬರು ಸಿಂಕ್ ತುಂಬ ಚೆನ್ನಾಗಿದೆ. ಒಂದ್ಸರಿ ಒಂದು ಕ್ಷಣ ನೋಡಿದ್ರೆ ಯಾರು ಡೈರೆಕ್ಟರ್ ಅಂತಲೇ ಗೊತ್ತಾಗಲ್ಲ ನಿಮಗೆ, ಹಂಗೆ ಸಿಂಕ್ ಆಗಿರ್ತಾರೆ ಅವರು. ಅವರಿಬ್ಬರು ಮಾತಾಡಿಕೊಂಡು ಒಂದು ಸೀನ್ನ ಎಷ್ಟು ಚೆನ್ನಾಗಿ ಡಿಸ್ಕ್ರೈಬ್ ನನಗೆ ಮಾಡಿರ್ತಾರೆ. ನಾಳೆ ಶಾರ್ಟ್ಸ್ ಹಾಗೆ ಬಂದಿರುತ್ತೆ. ಆ್ಯಂಡ್ ಇಲ್ಲಿ ಕೂತಿರೋ ಪ್ರತಿಯೊಬ್ಬರೂ 1 ಶಾಟ್ ಟೇಕರ್ಸೆ. ಯಾರೂ ನನಗೆ ರಿಪೀಟ್ ನೆಕ್ಸ್ಟ್ ಶಾಟ್ಗೆ ಹೋಗೋಣ ಅನ್ನೋರೇ ಇಲ್ಲ. ಸೊ ಹಾಗಾಗಿ ಪ್ರೊಡಕ್ಷನ್ಗೆ ತುಂಬ ಒಳ್ಳೇದಾಯ್ತದು. ಗುಣಾದ್ಯ ಅನ್ನೋ ಟೈಟಲೇ ನಿಮಗೆ ಗೊತ್ತಿರೋದ್ರಿಂದ ಇಟ್ಸ್ ಅ ಗಣಪತಿ ಸ್ಟಾರ್ಟ್. ನಾವು ಏನೇ ಸ್ಟಾರ್ಟ್ ಮಾಡಬೇಕಂದ್ರೂ ಮೊದಲಿಗೆ ಪೂಜೆ ಮಾಡೋದು ಗಣೇಶನಿಗೆ. ಸೊ ಅದರದ್ದೇ ಒಂದು ಟೈಟಲ್ ತೊಗೊಂಡು ಗುಣಾದ್ಯ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಕಾರ್ತಿಕ್ ಹೇಳ್ದಂಗೆ ನಿಶಾಂತು ವೆರಿ ಪ್ಯಾಷನಬಲ್. ಅವ್ರಿಗೆ ಏನಂದರೆ ತುಂಬ ಸಾಕಷ್ಟು ಸ್ಟೋರಿಗಳನ್ನ ಕೇಳಿದ್ದಾರೆ. ಯಾವುದೇ ಸ್ಟೋರಿ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸುಮಾರು 50-100 ಕೇಳಿರ್ಬೋದೇನೋ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ನಾನು ಲಾಸ್ಟ್ ಟೈಮು ಕೂಡ ಹೇಳಿದ್ದೀನಿ ಈ ಮಾತನ್ನ. ಪ್ರತಿ ಸಲ ಬಂದು ನನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರು. ಓಕೆ, ನಾವೇ ಟ್ರೈ ಮಾಡೋಣ, ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಟ್ರೈ ಮಾಡೋಣ ಅಂತ ವಿ ಸ್ಟಾರ್ಟೆಡ್ ಗುಣಾದ್ಯ ಪ್ರೊಡಕ್ಷನ್ ಅಂತ. ಸೊ ಅದರಲ್ಲಿ ಮಾನಮಿ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಹೊಸ ಫ್ಯಾಮಿಲಿ ಸಿಕ್ಕಿದೆ ನನಗೆ ಅಂತ. ಪ್ರತಿಯೊಬ್ಬರೂ ತುಂಬ ಚೆನ್ನಾಗಿ ನಮ್ಮ ಫ್ಯಾಮಿಲಿ ಅಂತ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೋನು ಗೌಡ ಆಗಿರಲಿ, ಚೈತ್ರ ಆಗಿರಲಿ, ಋತ್ವಿಕ್ ಆಗಿರಲಿ, ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಪ್ರತಿಯೊಬ್ಬರೂ ತುಂಬ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ ಹೆಂಗೆ ಅಂತ. ಥ್ಯಾಂಕ್ ಯು.